ಹಾಯ್ ಎಲ್ರಿಗೂ ವೆಲ್ಕಮ್ ಟು ದ್ರಾಸ್ ದ ಕಾರ್ಗಿಲ್ ವಾರ್ ಮೆಮೋರಿಯಲ್. ನೀವು ನೋಡ್ತಾ ಇದ್ದೀರಲ್ಲ, ಇದು ವಾರ್ ಮೆಮೋರಿಯಲ್. ಕಾರ್ಗಿಲ್ ವಾರ್ ಮೆಮೋರಿಯಲ್ ಅಂತ ಕರೀತಾರೆ, ಬಟ್ ಇದು ದ್ರಾಸ್ ಅನ್ನೋ ಒಂದು ಹಳ್ಳಿ ಹತ್ರ ಬರುತ್ತೆ. ದ ಸೆಕೆಂಡ್ ಮೋಸ್ಟ್ ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ಅರ್ತ್. ಆ್ಯಂಡ್ ಇದು NH1 ಹೈವೇ ಅಲ್ಲೇ ಬರುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ಆದಂಥ ಮೇಯ್ನ್ ಆಗಿ ಬೋರ್ಡ್ಸ್ ಏನು ಅಷ್ಟು ಕಾಣಿಸಲ್ಲ ನಿಮಗೆ. ಸಡನ್ ಆಗಿ ಹೋಗುವಾಗ ಸ್ಲೋ ಆಗಿ ಹೋದ್ರೆ ಕಾಣಿಸುತ್ತೆ. ಲೆಫ್ಟ್ ಸೈಡಲ್ಲಿ ಬರುತ್ತೆ, ಶ್ರೀನಗರಿಂದ ಲೇಗ್ ಹೋಗೋ ರೋಡಲ್ಲಿ. ನೀವು ಒಳಗೆ ಎಂಟ್ರಿ ಆಗಿದ ತಕ್ಷಣನೇ ನಿಮಗೆ ನಿಮ್ಮ ಐಡಿ ಎಲ್ಲಾನು ಡೀಟೇಲ್ಸ್ ಬರ್ಸ್ಕೋತಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರಂಟಲ್ಲಿ, ಇದು ಫ್ಲಾಗ್ ಹಾಯಿಸ್ಟಿಂಗು ಆ್ಯಂಡ್ ಮೆಮೋರಿಯಲ್ನ ನೇಮ್ ಅಲ್ಲೇ ಇದೆ. ಆ್ಯಂಡ್ ಈ ಸೈಡ್ ಕೆಫೆ ಇರುತ್ತೆ, ಆ ಸೈಡು ಶಾಪಿಂಗ್ ಮಾಡೋಕ್ಕೆ ಐಟಮ್ಸ್ ಇರುತ್ತೆ. ಆ್ಯಂಡ್ ಎಂಟ್ರಿಯಲ್ಲಿ ಅವರು ನಿಮಗೆ ಡೀಟೇಲ್ ಆಗಿ ಎಲ್ಲನೂ ಹೇಳ್ತಾರೆ, ಯಾವ ರೂಟಲ್ಲಿ ಹೋಗಬೇಕು, ಏನು ಮುಟ್ಟಬಾರ್ದು, ಏನು ಮುಟ್ಟಬೇಕು, ಆ್ಯಂಡ್ ಹೇಗೆ ಅಲ್ಲಿ ಯಾವ್ಯಾವ ವಸ್ತು ಏನೇನಿದೆ ಅಂತೇಳಿ. ಆ್ಯಂಡ್ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಒಂದೊಂದು QR ಕೋಡ್ ಇರುತ್ತೆ. ಆ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಆ ಜಾಗದ್ದು ಒಂದು ಇನ್ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ನೀವು ತುಂಬಾ ಮರಿದಲ್ಲೇ ವಿಸಿಟ್ ಮಾಡಬೇಕಾದಂಥ ಒಂದು ಜಾಗ ಅಂದರೆ ಕಾರ್ಗಿಲ್ ವಾರ್ ಮೆಮೋರಿಯಲ್. ಯಾಕಂದರೆ ನಾವಿವತ್ತು ಏನು ನೋಡ್ತಾ ಇದ್ದೀವಿ ಲದಾಖ್, ಆ್ಯಂಡ್ ಅದನ್ನು ನಮ್ಮ ಹತ್ರ ಉಳಿಸ್ಕೊಂಡಿದ್ದೀವಿ ಅಂದರೆ ಈ ಬೆಟ್ಟದಿಂದನೇ ಸಾಧ್ಯ ಆಗಿದ್ದು, ಟೈಗರ್ ಹಿಲ್ಸ್. ಆ್ಯಕ್ಚುಲಿ ಕಾರ್ಗಿಲ್ ವಾರ್ನ ಒಂದು ಹಿಸ್ಟರಿನ ನಾನು ಕೇಳ್ಪಟ್ಟೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ಕೊತಾ ಇದ್ದೀನಿ. ಮೊದಲನೇದಾಗಿ ಇಂಡಿಯಾ ಮತ್ತು ಪಾಕಿಸ್ತಾನ ವಿಂಟರ್ ಟ್ರೀಟಿ ಅಂತ ಆಗಿರುತ್ತೆ. ಅಂದರೆ ಅದ್ರ ಪ್ರಕಾರ ಏನಂದರೆ, ಚಳಿಗಾಲದಲ್ಲಿ ನಾವು ಯಾರೂ ಬೆಟ್ಟದ ಮೇಲೆ ಇರಬಾರ್ದು, ಬಾರ್ಡರಲ್ಲಿ ಇರಬಾರ್ದು ಅಂತ. ಯಾಕಂದರೆ ಸೋಲ್ಜರ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಚಳಿಲಿ ಇರೋಕ್ಕಾಗಲ್ಲ, ಇಲ್ಲಿ ಮೈನಸಲ್ಲಿರುತ್ತೆ ಅಂತ. ಆದರೆ ಪಾಕಿಸ್ತಾನ ಅವ್ರು ಏನು ಮಾಡ್ತಾರೆ ಅಂದರೆ, ಇಂಡಿಯಾದವರು ಅವ್ರ ಸೋಲ್ಜರ್ಸ್ನ ನಮ್ಮ ಇಂಡಿಯಾದವರು ಸೋಲ್ಜರ್ಸ್ನ ವಾಪಸ್ ಕರ್ಸ್ಕೊತಾರೆ. ಬಟ್ ಪಾಕಿಸ್ತಾನವರು ಹಾಗೆ ಮಾಡೋಲ್ಲ. ನಿಮ್ಗೆ ಗೊತ್ತು ಅವ್ರು ಹೇಗಿದ್ದಾರೆ ಅಂತೇಳಿ. ಅವ್ರ ಮಾತಿಗೆ ಯಾವತ್ತೂ ನಿಂತ್ಕೊಳ್ಳಲ್ಲ. ಆ್ಯಂಡ್ ಅವ್ರ ಸೋಲ್ಜರ್ಸ್ನ ಅಲ್ಲೇ ಬಿಡ್ತಾರೆ. ಆ್ಯಂಡ್ ಅವ್ರ ಸೋಲ್ಜರ್ಸ್ ಏನು ಮಾಡ್ತಾರೆ ಅಂದರೆ, ಪದೇ ಪದೇ ಮುಂದೆ ಬರ್ತಾ 3 ಜಾಗನ ಆಕ್ಯುಪೈ ಮಾಡ್ತಾರೆ. ಅದು 3 ಜಾಗ ಯಾವುದಪ್ಪ ಅಂದರೆ, ಬಾಲ್ಟಾಲ್ ಅಂತ, ಆಮೇಲೆ ಕಾರ್ಗಿಲ್ ಹತ್ರ ದ್ರಾಸ್ ಅಂತ ಬರುತ್ತಲ್ಲ ಅದು, ಮತ್ತೆ ಇನ್ನೊಂದು ಕಾರ್ಗಿಲ್ ಎಂಟ್ರಿ ಪಾಯಿಂಟು. ಈ 3 ಜಾಗನೂ ಅವರು ಕವರ್ ಮಾಡ್ಕೊತಾ ಬರ್ತಾರೆ. ಇದು ಯಾರಿಗೂ ಗೊತ್ತಿರೋಲ್ಲ, ಯಾಕಂದರೆ ಇಂಡಿಯನ್ ಸೋಲ್ಜರ್ಸ್ ಆಲ್ರೆಡಿ ವಾಪಸ್ ಬಂದ್ಬಿಟ್ಟಿರ್ತಾರೆ. ಸೊ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ, ಒಬ್ಬ ಸಿವಿಲಿಯನಿಂದ, ಒಬ್ಬ ಕುರಿ ಕಾಯಕ್ಕೆ ಅಂತ ಹೋಗಿರ್ತಾನೆ. ಅವನು ಕಾರ್ಗಿಲ್ ಹತ್ರದಿಂದ ಹೊರಟಿರ್ತಾನೆ. ಬೆಟ್ಟದ ಮೇಲೆ ಹಂಗೆ ಹೋಗ್ತಾ ಬಾಲ್ಟಾಲ್ ಅಂತ ಒಂದು ಬರುತ್ತೆ. ಅಲ್ಲಿ ಕುರಿ ಕಾಯುವಾಗ ಅವನು ನೋಡ್ತಾನೆ, ಯಾರಪ್ಪ ಇಷ್ಟು ಉದ್ದುಗಿರೋರು. ನಮ್ಮ ಇಂಡಿಯನ್ಸ್ ಅಷ್ಟು ಉದ್ದ ಇರಲ್ಲ, ಪಠಾನ್ಸ್ ನೋಡಿದ್ರೆ ಅವರು ತುಂಬ ಉದ್ದುಗಿರ್ತಾರೆ, ಬೆಳ್ಳಗಿರ್ತಾರೆ. ಆ್ಯಂಡ್ ಅವ್ರ ಡ್ರೆಸ್ಸು ಸೆನ್ಸು ಮತ್ತು ಅವರು ನೋಡಿ ಅವನಿಗೆ ಡೌಟ್ ಬರುತ್ತೆ. ಅವ್ರು ಏನು ಮಾಡ್ತಿರ್ತಾರಪ್ಪ ಅಂತಂದರೆ, ಕಲ್ಗಳನ್ನ ಜೋಡಿಸಿ ಒಂದು ಶೆಲ್ಟರ್ ಥರ ಮಾಡ್ಕೋತಾ ಇರ್ತಾರೆ. ಸೊ ಆ ಶೆಲ್ಟರ್ನ ನೋಡಿ ಅವನಿಗೆ ಗಾಬರಿ ಆಗುತ್ತೆ. ಅವನೇನು ಮಾಡ್ತಾನೆ, ಆವಾಗಲೇ ರಿಯಾಕ್ಟ್ ಮಾಡಿದ್ರೆ ಸುಮ್ಮನೆ ರಿಸ್ಕು ಅಂತೇಳಿ ಅಲ್ಲಿಂದ ಸೀದಾ ಹೊರಟು ಬರ್ತಾನೆ. ಬಂದಿದ್ದೇ ಕಾರ್ಗಿಲ್ ಹತ್ರ ಬಂದು ಅವನು ವಾಪಸ್ಸು ಅಲ್ಲಿ ಆರ್ಮಿ ಕ್ಯಾಂಪ್ ಹತ್ರ ಏನು ಹೇಳ್ತಾನೆ ಅಂದರೆ, ನೋಡಿ ಅಲ್ಲಿ ಅವರು ಜನ ಬಂದಿರೋರು ನಮ್ಮವ್ರ ಥರ ಇಲ್ಲ, ಪಾಕಿಸ್ತಾನದವ್ರ ಥರ ಇದ್ದಾರೆ, ಒಂದ್ಸಲ ಯಾವುದಕ್ಕೂ ಹುಷಾರು ಅಂತ ಒಂದು ಇಂಟಿಮೇಷನ್ ಮಾಡ್ತಾನೆ, ಒಂದು ಮುನ್ನೆಚ್ಚರಿಕೆ ಕೊಡ್ತಾನೆ. ಸೊ ಆಗೇನು ಮಾಡ್ತಾರೆ ಅಂದರೆ, ನಮ್ಮ ಆರ್ಮಿಯವರು 11 ಜನದ ಗ್ರೂಪು, ಅಂದರೆ 10 ಜನ ಸೋಲ್ಜರ್ಸು, ಅದಕ್ಕೆ ಒಬ್ಬ ಟೀಮ್ ಲೀಡರು ಸೆಟ್ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಆ ಜಾಗಕ್ಕೆ ಹೋಗ್ತಾರೆ, ಅಲ್ಲಿ ನೋಡ್ತಾರೆ. ಬಟ್ ಆದರೆ ಸ್ವಲ್ಪ ದಿನಗಳಾಗುತ್ತೆ. ಬಟ್ ಆದರೆ ಅವ್ರು ವಾಪಸ್ ಬರೋದೇ ಇಲ್ಲ. ಆ 11 ಜನನೂ ವಾಪಸ್ ಬರಲ್ಲ. ಆವಾಗ ಸ್ವಲ್ಪ ಡೌಟ್ ಬಂದು, ಆಗ ಆರ್ಮಿ ಬೇಸ್ ಕ್ಯಾಂಪಲ್ಲಿ ಏನು ಮಾಡ್ತಾರೆ, ಆರ್ಮಿಯನ್ನು ವಾಪಸ್ ಕರ್ಸ್ಕೊತಾರೆ. ಎಲ್ಲೆಲ್ಲಿ ಆರ್ಮಿ ಇತ್ತು ನಿಯರ್ ಬೈ, ಎಲ್ಲೆಲ್ಲಿ ಸೋಲ್ಜರ್ಸ್ ಇದ್ದಾರೆ ಅವ್ರೆಲ್ಲರನ್ನೂ ಕರ್ಸ್ಕೊತಾರೆ, ಈ ಥರ ಎಮರ್ಜೆನ್ಸಿ ಇದೆ ಅಂತೇಳಿ. ಸೊ ನಮ್ಮ ಸೋಲ್ಜರ್ಸು ಒಂದು ಕ್ಷಣನೂ ವೇಸ್ಟ್ ಮಾಡ್ದಲೆ ಬಂದು ಅಲ್ಲಿ ನಿಂತ್ಕೋತಾರೆ. ಈ ವಾರು ಅರೌಂಡ್ 3 months ನಡೆಯುತ್ತೆ. ನಾವು ಫಸ್ಟ್ನೇದು ಬಾಲ್ಟಾಲ್, ಅದನ್ನ ಅವರು ರಿಕವರಿ ಮಾಡೋಕ್ಕೆ 1 ತಿಂಗಳು ಟೈಮ್ ತೊಗೊತಾರೆ. ಆಮೇಲೆ ಇನ್ನೊಂದು ಬಂದು ದ್ರಾಸ್, ಆಮೇಲೆ ಕಾರ್ಗಿಲ್. ಅವ್ರೇನು ಮಾಡಿರ್ತಾರೆ ಅಂದರೆ, ಕಾರ್ಗಿಲ್ನ ಸಿಟಿನ ಎಂಟ್ರಿ ಪಾಯಿಂಟ್ ತನಕ ಬಂದ್ಬಿಟ್ಟಿರ್ತಾರೆ. ಸೊ ಅಲ್ಲಿಂದ ಕಟ್ ಆಫ್ ಮಾಡಿದ್ರೆ ಯಾವುದೇ ಆದಂಥ ವೆಪನ್ ಆಗಿರಲಿ, ಅಮ್ಯುನಿಷನ್ಸು ಮತ್ತು ಸೋಲ್ಜರ್ಸು ಪಾಸ್ ಆಗೋಕ್ಕಾಗಲ್ಲ ಲದಾಖ್ವರೆಗೂ. ಅವ್ರು ಅದನ್ನ ಆಕ್ಯುಪೈ ಮಾಡೋಕ್ಕೋಸ್ಕರ ಬಂದಿರ್ತಾರೆ. ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನೋಡ್ತಾ ಇರೋದನ್ನ ಹೇಳ್ತೀನಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಪ್ರತಿಯೊಬ್ಬ ಸೋಲ್ಜರ್ನ ಒಂದು ಮೆಮೊರಿಗೋಸ್ಕರ ಅವ್ರ ಹೆಸರು, ಅವ್ರ ನಂಬರು ಬರ್ದು ಇಟ್ಟಿರೋಂಥ ಜಾಗ. ಆ್ಯಂಡ್ ತುಂಬ ಬೇಜಾರಾಗೋ ವಿಷಯ ಅಂದರೆ, ನಾವು ಇಷ್ಟು ಜನ ಸೋಲ್ಜರ್ಸ್ನ, 500 ಜನದ ಮೇಲೆ ಸೋಲ್ಜರ್ಸ್ನ ನಾವು ಕಳ್ಕೊಂಡಿದ್ದೀವಿ ಅನ್ನೋಕ್ಕಿಂತ, ಅವರು ನಮಗೋಸ್ಕರ ಯುದ್ಧ ಮಾಡಿ ಅವ್ರ ಪ್ರಾಣನ ಕೊಟ್ಟು ನಮ್ಮನ್ನು ಇವತ್ತು ಆರಾಮಾಗಿರೋಕ್ಕೆ ಬಿಟ್ಟಿದ್ದಾರೆ. ನಾವಿವಾಗ ಏನು ಟ್ರಿಪ್ಪಿಗೆ ಬಂದಿದ್ದೀವಿ, ಇಲ್ಲೇನು ನೋಡ್ತಾ ಇದ್ದೀವಿ, ಪ್ರತಿಯೊಂದೂ
ಅವರು ಮಾಡಿರುವಂಥ ತ್ಯಾಗದಿಂದಾನೆ ಇಲ್ಲಿ ನಾವು ಇವ್ರೊಬ್ಬರೇ ಬಂದಿದ್ರು ಇವ್ರು ಮಾತ್ರ ಬಂದಿದ್ರು ಅಂತ ಹೇಳೋಕ್ಕಾಗಲ್ಲ. ಪ್ರತಿ ಒಂದು ಯೂನಿಟಿಂದ ಬಂದಿದ್ರು. ಲೈಕ್ ನೀವು ಲೈಕ್ ಗೂರ್ಖಾ ರೆಜಿಮೆಂಟ್ ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, ಮದ್ರಾಸ್ ಆಗಿರ್ಬೋದು, ಮರಾಠಾಸ್ ಆಗಿರ್ಬೋದು, ಆ್ಯಂಡ್ ಇನ್ನು ಕೆಲವೊಂದು ಪರಶು ಆಗಿರ್ಬೋದು, ತುಂಬ ರೆಜಿಮೆಂಟ್ಗಳಿದ್ದಾವೆ. ಎಲ್ಲ ರೆಜಿಮೆಂಟಿಂದನೂ ಎಲ್ಲ ಆರ್ಮಿ ಕೆಡೆಟ್ಸ್, ಎಲ್ಲ ಆರ್ಮಿ ಸೋಲ್ಜರ್ಸು ಬಂದು ನಮಗೆ ಕಾರ್ಗಿಲ್ನ ವಾಪಸ್ಸು ಇಸ್ಕೊಟ್ಟಿದ್ದಾರೆ. ಯಾಕೆ ಇದನ್ನ ಕಾರ್ಗಿಲ್ ವಾರೇ ಅಂತಾರೆ ಅಂದರೆ, ಮೊದಲು ಲದಾಖ್ ಒಂದು ಯೂನಿಯನ್ ಟೆರಿಟರಿ ಇವಾಗಿರೋದು, ಬಟ್ ಮೊದಲು ಲದಾಖ್ ಒಂದು ಜಮ್ಮು ಕಾಶ್ಮೀರದ ಪಾರ್ಟ್ ಆಗಿತ್ತು. ಆವಾಗ ಲದಾಖನ್ನು ನಾವೇನಂತ ಕರಿತಾ ಇದ್ವಿ ಅಂದರೆ, ಎರಡು ಡಿಸ್ಟಿಕ್ ಇತ್ತು, ಕಾರ್ಗಿಲ್ ಮತ್ತು ಲೇ, ಈ ಎರಡು ಡಿಸ್ಟಿಕ್ ಇತ್ತು. ಸೊ ಕಾರ್ಗಿಲ್ ಯುದ್ಧ ನಡೆದಿದ್ದು ಕಾರ್ಗಿಲ್ ಡಿಸ್ಟಿಕಲ್ಲಿ, ಅಂದರೆ ದ್ರಾಸ್, ಬಾಲ್ಟಾಲ್ ಮತ್ತು ಕಾರ್ಗಿಲಲ್ಲಿ. ಸೊ ಹಾಗಾಗಿ ಅದನ್ನ ಕಾರ್ಗಿಲ್ ಯುದ್ಧ ಅಂತ ಕರೀತಾರೆ. ಯಾವ ಡಿಸ್ಟಿಕಲ್ಲಿ ನಡೀತು ಆ ಡಿಸ್ಟಿಕ್ ಯುದ್ಧ ಅಂತ ಕರೀತಾರೆ. ಸೊ ವಿ ನೀಡ್ ಟು ಸೆಲ್ಯೂಟ್ ಅವರ್ ಸೋಲ್ಜರ್ಸ್ ಫಾರ್ ದೇರ್ ಲೈಫ್ಸ್. ಪ್ರತಿಯೊಬ್ಬ ಸೈನಿಕನಿಗೂ ನಾವು ಬೆಲೆ ಕೊಡಬೇಕು. ಅವರು ಸೈನ್ಯದಲ್ಲಿ ವೆಪನ್ ಹಿಡ್ಕೊಂಡು ಮುಂದೆ ಫ್ರಂಟ್ ಲೈನಲ್ಲಿ ನಿಂತವರಾಗಿರ್ಬೋದು, ಅಥವಾ ಅವರಿಗೆ ಡ್ರೈವ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ರೀಚ್ ಮಾಡೋರಾಗಿರ್ಬೋದು, ಊಟ, ಅಡುಗೆ, ತಿಂಡಿ, ಕ್ಲೀನಿಂಗು ಯಾರೇ ಮಾಡಲಿ, ಪ್ರತಿಯೊಬ್ಬರು ನಮಗೆ ಸೋಲ್ಜರ್ ಲೆಕ್ಕನೇ. ನಮ್ಮ ದೇಶಕ್ಕೋಸ್ಕರ ಕಾಯೋರನ್ನ ಅವ್ರು ಸೇವೆ ಮಾಡ್ತಾ ಇದ್ದಾರೆ, ಅದು ಒಂದು ದೊಡ್ಡ ಪುಣ್ಯ. ನಮ್ಮ ದೇಶ ಕಾಯೋದೇ ದೊಡ್ಡ ಪುಣ್ಯ, ಅವರು ಸೇವೆ ಮಾಡ್ತಾ ಇರೋದು ಇನ್ನೂ ಒಂದು ಪುಣ್ಯ. ಸೊ ನಾವು ಯಾವತ್ತೂ ಯಾವ ಸೋಲ್ಜರ್ನೂ ಕಮ್ಮಿ ಅಂತ ಅನ್ಕೋಬಾರ್ದು. ಸೋಲ್ಜರ್ ಅಂದರೆ ಮುಗೀತು, ಅದರಲ್ಲಿ ಹೈ ರ್ಯಾಂಕು, ಲೋ ರ್ಯಾಂಕು, ಮಿಡಲ್ಲು ಈ ಥರ ಏನು ಬರೋದಿಲ್ಲ. ಅದು ಜಸ್ಟ್ ಏನಕ್ಕಿರುತ್ತೆ ಅಂದರೆ, ಒಂದು ಆರ್ಡರ್ನ ಫಾಲೋ ಮಾಡೋಕ್ಕೆ ಒಬ್ರು ರೆಸ್ಪೆಕ್ಟೆಡ್ ಇರಬೇಕಲ್ಲ, ಒಬ್ರನ್ನ ಕಂಟ್ರೋಲ್ ಮಾಡೋಕ್ಕೆ, ಒಂದು ಟೀಮ್ನ ಹ್ಯಾಂಡಲ್ ಮಾಡೋಕ್ಕೆ ಒಬ್ರು ಬೇಕು. ಅದಕ್ಕೋಸ್ಕರ ಒಂದು ಲೆವೆಲ್ಸ್ ಇರುತ್ತೆ, ಬಿಟ್ಟರೆ ಬೇರೆ ಯಾವುದೇ ಆದಂಥ ಡಿಫ್ರೆನ್ಸ್ ಇರಲ್ಲ. ಎಲ್ಲರೂ ಸೋಲ್ಜರ್ಸೇ, ಎಲ್ಲರಿಗೂ ನಾವು ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಮುಂದೆ ನಾವು ನೋಡ್ತಾ ಇರೋದು ಫ್ಲಾಗ್ ಹಾಸ್ಟಿಂಗ್ ಪ್ಲೇಸ್. ಇಲ್ಲೇ ನೀಟಾಗೆಲ್ಲ ಕಾಣಿಸೋದು. ಪ್ರತಿ ವರ್ಷ ಮೆಮೋರಿಯಲ್ನ ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲೇ ಎಲ್ಲನೂ ಸೆಲೆಬ್ರೇಟ್ ಮಾಡೋದು, ವಿಜಯ್ ದಿವಸ್ ಅಂತ. ಸ್ಟೋರಿ ಕಂಟಿನ್ಯೂ ಮಾಡೋಣ. ಆಗ ನೀವು ನೋಡಿರ್ಬೋದು, ನೀವು ಎಷ್ಟೊಂದು ಮೂವಿಗಳು ನೋಡಿದ್ದೀರಾ. ಮೂವಿಗಳು ತುಂಬ ಬಂದಿದ್ದಾವೆ. ಕಾರ್ಗಿಲ್ ಅಂತ ಒಂದು ಮೂವಿ ಬಂದಿದೆ, ಶೇರ್ ಶಾ ಅಂತ ಒಂದು ಮೂವಿ ಬಂದಿದೆ, ಆಮೇಲೆ ತುಂಬ ಬುಕ್ಸ್ಗಳು ಬಂದಿದೆ. ಅದನ್ನೆಲ್ಲ ನೀವು ಓದ್ಬೋದು ಟೈಮ್ ಸಿಕ್ಕಾಗ. ಅಷ್ಟು ಜನ ಯಾರ್ಯಾರು ಸೋಲ್ಜರ್ಸು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ತುಂಬ ತುಂಬ ಗ್ರೇಟು ಗುರು. ಇಲ್ಲಿ ಒಂದು ಲೈನ್ ನನಗೆ ಇಷ್ಟ ಆಗಿದ್ದೇನೆಂದರೆ, ಶಹೀದೋಂ ಕಿ ಚಿತಾओं पर लगते हर बरस माले. ಅಂದರೆ ಪ್ರತಿ ವರ್ಷ ಸೈನಿಕರ ಮೇಲೆ ಹೂವ ನಾವು ಹಾಕ್ತೀವಿ. ವತನ್ ಪರ್ ಮರ್ನೆ ವಾಲೋಂ ಕಾ ಯಹಿ ಬಾಕಿ ನಹಿ ಹೋಂಗೆ ಅಂತ. ಅಂದರೆ ಇದೊಂದೇ ಅಲ್ಲ ಅವ್ರಿಗೋಸ್ಕರ ಅಂತ. ಮತ್ತು ಇಲ್ಲಿ ಈ ಲಿಸ್ಟ್ ಕಾಣಿಸ್ತಾ ಇದೆಯಲ್ಲ ಈ ಬೋರ್ಡಲ್ಲಿ ಪ್ರತಿಯೊಂದು ರೆಜಿಮೆಂಟು, ಪ್ರತಿಯೊಂದು ಯೂನಿಟಿಂದ ಎಷ್ಟು ಜನ ಯುದ್ಧ ಮಾಡಿ ಸತ್ತಿದಾರಲ್ಲ, ಹುತಾತ್ಮರಾಗಿದ್ದಾರೆ, ಅವರ ಒಂದು ನೇಮ್ಗಳು ಬರೆದಿದೆ. ಮತ್ತಿಲ್ಲೊಂದು ನನಗಿಷ್ಟ ಆದಂಥ ಒಂದು ಲೈನ್ ಏನಪ್ಪ ಅಂತಂದರೆ, ಇಲ್ಲಿ ಯಾರೂ ಅವರು ಸತ್ತಿದ್ದಾರೆ ಅಂತ ಹೇಳಲ್ಲ. ಈ ಜಾಗದಲ್ಲಿ ನಮ್ಮ ಜವಾನ್ಸ್, ಅಮರ್ ಜವಾನ್ಸ್ ಅಂತ ಏನಕ್ಕಂತಾರೆ ಅಂದರೆ, ಇಲ್ಲಿ ಒಂದು ಜಾಗದಲ್ಲಿ ನಮ್ಮ ಸೈನಿಕರು ಮಲಗಿದ್ದಾರೆ ಅಂತ ಕರೀತಾರೆ. ಸೊ ನಾವು ಆ ಜಾಗದಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಗ್ರೇಟೆಸ್ಟ್ ಆ್ಯಂಡ್ ಪವರ್ಫುಲ್ ಮೈಟಿಯೆಸ್ಟ್ ಸೋಲ್ಜರ್ಸ್ ಇರುವಂಥ ಜಾಗದಲ್ಲಿ ನಾವಿದ್ದೀವಿ. ಅವ್ರ ಜೊತೆನೇ ಓಡಾಡ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ ಗುರು. ಅದನ್ನು ಪದಗಳಲ್ಲಂತೂ ವರ್ಣಿಸೋಕ್ಕಾಗದೇ ಇಲ್ಲ ಅಂದ್ಕೊಳ್ಳಿ. ಆ ಒಂದು ಪ್ರತಿ ಸೆಕೆಂಡು ಆ ಜಾಗದಲ್ಲಿ ನಡೀತಿರ್ಬೇಕಾದ್ರೆ ಅವ್ರು ಮಾಡಿದಂಥ ತ್ಯಾಗ, ಒಂದು ಅವ್ರ ಪರಾಕ್ರಮ, ಅದೇ ನೆನಪು ಬರುತ್ತೆ. ಈಗ ನಾವು ಹೊರಡೋಣ ಇಲ್ಲಿಗೆ. ಒಂದು ಜೈ ಹಿಂದ್ ಹೇಳಿ ನಮ್ಮ ಮೆಮೋರಿಯಲ್ ಒಳಗಡೆ ಒಂದು ಮ್ಯೂಸಿಯಂ ಇದೆ, ಅದರೊಳಗಡೆ ನಾವು ಹೊರಡೋಣ.
ಮ್ಯೂಸಿಯಮಿಂದ ಈಗ ಆಚೆ ಬಂದೆ ಗುರು. ರಿಯಲ್ ಆಗಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾನು ಮಾತಾಡಿರೋದು ವಾಯ್ಸು ಕೇಳಿಸ್ತಾ ಇಲ್ಲ. ಆದ್ರೂ ನಾನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಾನು ಆ ಮ್ಯೂಸಿಯಂ ಒಳಗಡೆ ಹೋಗುವ ತನಕನೂ ನಾರ್ಮಲಾಗಿ ಜನರಲ್ ಆಗೇ ಹೋದೆ ಗುರು. ಏನಿರುತ್ತೆ, ಒಂದು ವೆಪನ್ ಇರುತ್ತೆ, ಫೋಟೋಸ್ ಇರುತ್ತೆ, ಅವ್ರ ಲೆಟರ್ಸ್ ಇರುತ್ತೆ, ಅಷ್ಟೇ ಅಲ್ಲ ನಾರ್ಮಲ್ ಮ್ಯೂಸಿಯಮ್ಸ್ ಥರ ಇರುತ್ತೆ ಅಂತ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಆ ಒಂದು ಪ್ರತಿಯೊಂದು ಲೆಟರು ಯಾವ್ಯಾವ ಸೋಲ್ಜರು ಹೋಗಿದ್ರು, ಆ ಕ್ಯಾಪ್ಟನ್ಸ್ ಯಾರ್ಯಾರಿದ್ರು, ಒಂದು ಟೀಮ್ ಲೀಡರ್ ಯಾರ್ಯಾರಿದ್ರು, ಅವ್ರು ಯುದ್ಧಕ್ಕೆ ಹೋಗೋಕ್ಕೆ ಮುಂಚೆನೇ ಆ ಒಂದು ಲೆಟರ್ ಬರೆದಿದ್ರು ಅವರ ಪ್ರೀತಿ ಪಾತ್ರರಿಗಾಗಿ. ನಾವು ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಮುಂಚೆ ಅವ್ರಿಗೊಂದು ಮೆಸೇಜ್ ತಲುಪಿಸೋಣ ಅಂತ ಬರೆದಿದ್ರು. ಆ ಲೆಟರ್ಗಳು ಇದೆ. ಆ್ಯಂಡ್ ಪ್ರತಿಯೊಬ್ಬ ಯುದ್ಧ ಮಾಡಿದ ವ್ಯಕ್ತಿಯ ಒಂದೊಂದು ಭಾವಚಿತ್ರ ಇದೆ. ಅವ್ರು ಹೇಗೆ ಅದನ್ನು ಕಾಂಕರ್ ಮಾಡಿದ್ರು, ವಾಪಸ್ಸು ನಮ್ಮ ಕಾರ್ಗಿಲ್ನ ವಾಪಸ್ ತಂದು ಕೊಟ್ರು ಅನ್ನೋದು ಅಲ್ಲಿ ಒಂದೊಂದು ಲೈನು ಬರೆದಿದ್ದಾರೆ. ಅದನ್ನು ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇಟ್ಸ್ ಜಸ್ಟ್ ಲೈಕ್ ತುಂಬ ಹೇಳ್ಕೊಳಕ್ಕಾಗಲ್ಲ ಗುರು. ನಾನು ಆ ಒಂದೊಂದು ಸೆಕೆಂಡು ಅಲ್ಲಿ ನೋಡಿ ಓದಿ ಆ ಒಂದು ಪಾಸ್ ಆಗುವಾಗ ಯಾಕೆ ನಮ್ಮ ಜನ ಇಷ್ಟು ಕಷ್ಟಪಡ್ತಾರೆ, ಇಷ್ಟೊಂದು ಅನ್ನೆಸೆಸರಿ ಥಿಂಗ್ಸ್ನ ಇಟ್ಕೊಂಡು ಜಗಳ ಆಡ್ತಾರೆ, ಹುಡುಗಿ, ದುಡ್ಡು, ಮನೆ, ಆಸ್ತಿ ಪಾಸ್ತಿ ಅಂತ. ಬಟ್ ಆದರೆ ನಮ್ಮ ಸೈನಿಕರು ಎಲ್ಲ ಬಿಟ್ಟು ನಮಗೋಸ್ಕರ ಯುದ್ಧ ಮಾಡಿ ನಮ್ಮ ಕಾರ್ಗಿಲ್ನ ವಾಪಸ್ ತಂದು ಕೊಟ್ಟಿದ್ದಾರೆ ಗುರು. ಇನ್ನೊಂದು ಹೇಳ್ಬೇಕಂದ್ರೆ ಲದಾಖ್ನ ಏನಂತ ಕರೀತಾರೆ ಗೊತ್ತಾ? ಲದಾಖ್ ಅಂದರೆ ಅಲ್ಲಿನ ಲೋಕಲ್ ಭಾಷೆ ಪ್ರಕಾರ ಹೆಡ್ ಅಂತ. ನಮ್ಮ ಹೆಡ್ನ ಉಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ನಾವಿವಾಗ ಆಚೆ ಬಂದಿದ್ದೀವಿ. ನಾವು ಗುಡ್ ಬೈ ಹೇಳುವಂಥ ಸಮಯ. ಕಾರ್ಗಿಲ್ ವಾರ್ ಮೆಮೋರಿಯಲ್ಲಿಗೆ ನಾವು ಹೊರಟಿದ್ದೀವಿ. ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಎನರ್ಜಿಗೆ ಊಟ ಗೀಟ ಮಾಡಿಕೊಂಡು ಮುಂದೆನೇ ಇದೆ ಗುರು. ಏನು ಅಂತ ಪರಿ ಏನಿಲ್ಲ. ಊಟ ತಿಂಡಿ ಎಲ್ಲ ಸಿಗುತ್ತೆ, ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಸೊ ನೀವು ಹೋಗಿ ಊಟ ಮಾಡ್ಬೋದು. ಅಷ್ಟು ಓಡಾಡ್ಕೊಂಡ್ಬಂದು ಎನರ್ಜಿ ಡೌನ್ ಆಗಿದ್ರೆ ಒಳಗೂ ಕೂಡ ಕೆಫೆ ಇದೆ. ಆ್ಯಂಡ್ ಕೆಲವೊಂದು ಮೆಮೋರಿಯಲಲ್ಲಿ ಸಿಗಬೇಕಾದಂಥ ವಸ್ತುಗಳು ಅಲ್ಲಿ ಸಿಗುತ್ತೆ. ನೀವು ಅದನ್ನು ಕೂಡ ಬೈ ಮಾಡ್ಬೋದು. ಇದು NH1ನಲ್ಲಿದೆ. ಆ್ಯಂಡ್ ನೀವು ವಿಸಿಟ್ ಮಾಡಲೇಬೇಕಾದಂಥ, ಪ್ರತಿಯೊಬ್ಬ ಭಾರತೀಯ ಅವನ ಲೈಫಲ್ಲಿ ಒಂದು ಸಲನಾದರೂ ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸ್ ಅಂದರೆ ದ್ರಾಸಲ್ಲಿರುವಂಥ ಕಾರ್ಗಿಲ್ ವಾರ್ ಮೆಮೋರಿಯಲ್. ಕೊನೆದಾಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಜವಾನ್ ಜೈ ಕಿಸಾನ್, ವಂದೇ ಭಾರತ್.